ಬ್ಯೂಟಿಫುಲ್ ಪ್ಲೇಸ್. ನೆಲಮಂಗಲದಿಂದ ಬಂದರೆ ಇಲ್ಲಿ ಕೆಂಪಿಂಗ್ನಳ್ಳಿ ಆದಮೇಲೆ ಬೈರಸಂದ್ರ ಈ ಸೈಡ್ ಬರುತ್ತೆ ಕೆರೆ. ತುಂಬ ಚೆನ್ನಾಗಿದೆ ಕೆರೆ ಮಾತ್ರ. ಇಲ್ಲಿ ನೋಡ್ಬೋದು ಎಷ್ಟು ನೀಟಾಗಿದೆ. ಚಿಲ್ ಮಾಡ್ಬೋದು ಇಲ್ಲಿ ಬಂದು ಕೂತ್ಕೊಂಡು. ಇಂದ ಒಂದು 10 ಕಿಲೋಮೀಟರ್ಸ್ ಆಗುತ್ತೆ ಅನಿಸುತ್ತೆ ಅಷ್ಟೇ. ತುಂಬ ಚೆನ್ನಾಗಿದೆ ಪ್ಲೇಸ್. ಸನ್ಸೆಟ್ ಆಗ್ತಾ ಇದೆ. ನೋಡೋಕೆ ಚೆನ್ನಾಗಿದೆ ಪ್ಲೇಸ್. ಇಲ್ಲಿ ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡ್ಬೋದು. ಅಲ್ಲಿ ಬೋಟ್ ಥರ ಇದೆ ಅನಿಸುತ್ತೆ. ಬೋಟಲ್ಲಿ ಅಲ್ಲಿಂದ ಇಲ್ಲಿ ಮೀನು ಹಿಡಿತಾರೆ. ಆ್ಯಕ್ಚುಲಿಯಾಗಿ ಸಂಡೇ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಇಲ್ಲಿ ಬೆಳಗ್ಗೆ ಹೊತ್ತು ಮೀನು ಹಿಡಿತಾರೆ. ನೀವೇನಾದರೂ ಸಂಡೇ ಟೈಮಲ್ಲಿ ಬಂದರೆ ಅರ್ಲಿ ಮಾರ್ನಿಂಗು ನೀವಿಲ್ಲಿ ಮೀನು ಸಿಗುತ್ತೆ. ಮೀನು ತಗೊಂಡು ಹೋಗ್ಬೋದು. ನಾನಿವತ್ತು ಇನ್ನೂ 2 ಪ್ಲೇಸ್ ಕವರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಟೆಂಪಲ್ ಹತ್ರ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಹಾಯ್, ನನ್ನ ಹೆಸರು ವಿಜಯ್. ನಾವಿವಾಗ ಎಲ್ಲಿದ್ದೀವಿ ಅಂದರೆ ಬೆಟ್ಟದ ಭೈರವೇಶ್ವರ ಬಿಟ್ಸಂದ್ರ. ಇದೊಂದು ಚಿಕ್ಕ ಬೆಟ್ಟ. ನಾವು ಇಲ್ಲಿ ಬಂದು ಇಲ್ಲಿ ಚೆನ್ನಾಗಿದೆ ಬೆಟ್ಟ ಎಲ್ಲ. ಚಿಕ್ಕದಿದು, ಬಟ್ ವೀಕೆಂಡೆಲ್ಲ ಬಂದರೆ ಚೆನ್ನಾಗಿ ಇಲ್ಲಿ ಕುತ್ಕೊಬೋದು. ಚೆನ್ನಾಗಿದೆ ಪ್ಲೇಸಸ್ ಎಲ್ಲ. ಪವರ್ಫುಲ್ ದೇವರು ಕೂಡ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ. ಇಲ್ಲಿ ರೆಸ್ಟ್ ರೂಮ್ಸ್ ಎಲ್ಲ ಇದೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಮಂಗಳದಿಂದ ಇಲ್ಲಿ ಒಂದು 10ರಿಂದ 15 ಕಿಲೋಮೀಟ್ರ್ ಒಳಗಡೆ ಅನಿಸುತ್ತೆ. ನೋಡೋಕೆ ತುಂಬ ಚೆನ್ನಾಗಿದೆ ಪ್ಲೇಸು. ಇಲ್ಲೆಲ್ಲ ಕುತ್ಕೊಬೋದು. ಸನ್ಸೆಟ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು 2 ನಾಯಿಗಳಿದೆ. ತುಂಬ ಆ್ಯಕ್ಟಿವ್ ಇದೆ 2 ನಾಯಿ. ಇಲ್ಲಿ ಚಿಕ್ಕ ಬೆಟ್ಟ ಇದು. ನನಗೆ ಫೇವ್ರೆಟ್ ಪ್ಲೇಸ್ ಇದು. ನಮ್ಮ ಮನೆಗೆ ಹತ್ರ ಆಗುತ್ತೆ ಆ್ಯಕ್ಚುಲಿ ಆಗಿದ್ದು. ಇಂದ ನಾನು ಯಾವಾಗ್ಲೂ ತುಂಬ ಸರಿ ಬಂದಿದ್ದೀನಿ. ಇದಕ್ಕೆ ಸಿಮೆಂಟ್ ರೋಡು ಕೂಡ ಮಾಡಿದ್ದಾರೆ ಬೆಟ್ಟಕ್ಕೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಇಲ್ಲಿ ಮೇನ್ ಗೇಟ್ ಎಂಟ್ರಿ. ದೇವಸ್ಥಾನ ಇವಾಗ ಮುಚ್ಚಿದ್ದಾರೆ. ಯಾವಾಗಲೂ ಪೂಜೆ ಮಾಡ್ತಾರೆ ಅನಿಸುತ್ತೆ. ನಾನಿಲ್ಲಿ ನಮ್ಮೊಬ್ಬರು ಕೊಲೀಗ್ದು ಮದುವೆ ಇತ್ತು, ಅವಾಗೊಂದು ಸರಿ ಬಂದಿದ್ದೆ. ಇಲ್ಲಿ ಹಳೆ ದೇವಸ್ಥಾನ ಇದು. ಮೇಲ್ಗಡೆ ಮಾಡಿಫಿಕೇಷನ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ದೇವಸ್ಥಾನ ಒಳಗಡೆ ಗಾರ್ಡನ್ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ದೇವಸ್ಥಾನ ಲಾಕ್ ಮಾಡಿದ್ದಾರೆ ಅನಿಸುತ್ತೆ. ಹಿಂಗೆ ಹೋಗೋಕ್ಕಾಗಲ್ಲ. ಮೇ ಬಿ ಇಲ್ಲಿಂದ ಜಂಪ್ ಹೊಡ್ಕೊಂಡು ಹೋಗ್ಬೇಕು ನಾನು. ಇಲ್ಲಿ ಗಂಗೆ ಪೂಜೆ ಮಾಡ್ತಾರೆ ಅನಿಸುತ್ತೆ. ಇಲ್ಲೆಲ್ಲ ತುಂಬ ಪೂಜೆಗಳೆಲ್ಲ ಮಾಡಿದ್ದಾರೆ. ನಾನು ಇಲ್ಲಿ ಎಷ್ಟೊಂದು ಸರಿ ಬಂದು ಇಲ್ಲಿ ಕುತ್ಕೊತಿದ್ದೆ. ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಸೈಕ್ಲಿಂಗ್ ಎಲ್ಲ ಬಂದು ಇಲ್ಲಿ ಕುತ್ಕೊಂಡಿದ್ದೆ. ಇಲ್ಲೆಲ್ಲ ಬಾಳೆ ಗಿಡ ಹಾಕಿದ್ದಾರೆ. ಇದೊಂಥರ ಚಿಕ್ಕ ಬೆಟ್ಟ, ಚೆನ್ನಾಗಿದೆ ನೋಡೋದಕ್ಕೆ. ಮತ್ತು ಇಲ್ಲಿ ಲಾಕ್ ಕೂಡ ಹಾಕಿದ್ದಾರೆ ದೇವಸ್ಥಾನ. ನಾನು ತೋರಿಸ್ತೀನಿ ಇಲ್ಲಿಂದಾನೆ ದೇವಸ್ಥಾನನ. ಚೆನ್ನಾಗಿದೆ ಮಾತ್ರ. ಪೀಸ್ಫುಲ್ ಆಗಿದೆ ಮಾತ್ರ. ಕಾಮಾಗಿದೆ. ಒಂಥರ ಒಂದು ರೌಂಡ್ ಬೆಟ್ಟ ಸುತ್ತಬಿಡೋಣ ಹಂಗೆ.
ಎಲ್ಲ ಹೊಲ ಎಲ್ಲ ಉಳಿದ್ದಾರೆ. ಇದೆ ದೇವಸ್ಥಾನ ಬೆಟ್ಟದ ಭೈರವೇಶ್ವರ. ಸನ್ಸೆಟ್ ಆಗ್ತಾ ಇದೆ. ಇದು ನೋಡಿ, ನಾನು ಹಿಂದೆನೇ ಬರ್ತಾಯಿದ್ದೆ ಅವಾಗಲಿಂದ. ನಾನೇನೋ ತಂದಿಲ್ಲ ನಿನಗೆ ಇವತ್ತು. ಬಂಡೆಗಳು, ನನಗೆ ಬೆಟ್ಟಗಳಂದರೆ ತುಂಬ ಇಷ್ಟ. ಬೆಟ್ಟದ ಮೇಲಕ್ಕೆ ಹೋಗ್ಬಿಟ್ಟು ಮೇಲ್ಗಡೆಯಿಂದ ಕೆಳಗಡೆ ನೋಡೋದು ಖುಷಿ, ಏನೋ ಒಂಥರ ಪೀಸ್. ಈ ಥರ ಎಲ್ಲ ಬಂದುಬಿಟ್ರೆ ಎಲ್ಲ ಮರ್ತೋಗ್ಬಿಡ್ತೀವಿ. ಆ ಪ್ರೆಷರು, ವರ್ಕು, ನಮ್ಮ ಮ್ಯಾನೇಜರ್ಗಳು, ಟಾಸ್ಕು, ಡೆಡ್ಲೈನು, ಇಷ್ಟೇ ಟೈಮ್ಗೆ ಮಾಡಬೇಕಂತ ಹೇಳೋದು. ಅಯ್ಯೋ, ಆ ಟ್ರಾಫಿಕ್ಕು, ಧೂಳು ಅವೆಲ್ಲ ನೋಡಿಬಿಟ್ರೆ ಅಟ್ಲೀಸ್ಟ್ ವೀಕೆಂಡಲ್ಲಿ ಒಂದಿನಾದರೂ ಹಿಂಗೆ ಬಂದು ಸುತ್ಕೊಂಡು ಹೋಗ್ಬೇಕು ಅನ್ನೋ ಥರ ಫೀಲ್ ಅನಿಸುತ್ತೆ. ಮಾತ್ರ ಮೇಲ್ಗಡೆ ಬೆಟ್ಟ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಎಸ್, ಅಲ್ಲಿ ದೇವಸ್ಥಾನ, ಇಲ್ಲಿ ಸನ್ಸೆಟ್ ಆಗ್ತಾಯಿದೆ. ಮಸ್ತ್ ಅನ್ನಿಸ್ತಾ ಇದೆ ಮಾತ್ರ. ನಾನು ತುಂಬ ದಿನ ಆಯಿತು ಟ್ರಾವೆಲ್ ಮಾಡಿ. ಇವತ್ತು 30 ಮಾರ್ಚ್, ಆಲ್ಮೋಸ್ಟ್ 5:30 ಆಗಿದೆ. ನಾನು ಇನ್ನೊಂದು ಪ್ಲೇಸ್ನು ಕವರ್ ಮಾಡೋಣ ಸನ್ಸೆಟ್ ಮುಗಿಯೋಷ್ಟರಲ್ಲಿ ಅಂತ ಅಂದ್ಕೊತಾ ಇದ್ದೀನಿ. ಅಲ್ಲೂ ಚೆನ್ನಾಗಿದೆ ದೇವಸ್ಥಾನ ಒಂದು, ಅಲ್ಲಿಗೂ ನಾನು ಕರ್ಕೊಂಡು ಹೋಗ್ತೀನಿ. ವೀಕೆಂಡಲ್ಲೇನಾದರೂ ನೆಲಮಂಗಲ ಸೈಡ್ ಏನಾದರೂ ಟ್ರಿಪ್ಪು ಬರಬೇಕಂದ್ರೆ ನೆಲಮಂಗಲ ಕುಣಿಗಲ್ ಬೈಪಾಸ್ ಇದೆಯಲ್ಲ, ಕುಣಿಗಲ್ ಬೈಪಾಸಿಂದ ಕೆಂಪಿನಹಳ್ಳಿ ರೋಡ್ ಬರುತ್ತೆ. ಆ ರೋಡಲ್ಲಿ ನೀವು ಸ್ಟ್ರೈಟ್ ಬಂದುಬಿಟ್ರೆ ಡೈರೆಕ್ಟ್ ಬಿಟ್ಸಂದ್ರದ ಹತ್ರ ಬೆಟ್ಟದ ಭೈರವೇಶ್ವರ. ನೀವು ಬಿಟ್ಸಂದ್ರದ ಹಿಂದೆನೇ ಸ್ವಲ್ಪ ಒಂದು ಕೆರೆ ಕಾಣಿಸುತ್ತೆ. ಆ ಕೆರೆ ಮಾತ್ರ ತುಂಬ ಚೆನ್ನಾಗಿದೆ, ಪೀಸ್ಫುಲ್ಲಾಗಿದೆ. ಅದನ್ನು ಒಂದು ಸರಿ ಅದನ್ನು ವಿಸಿಟ್ ಮಾಡ್ಕೊಂಡು ಫಸ್ಟು ನೆಕ್ಸ್ಟು ಈ ಬೆಟ್ಟದ ಭೈರವೇಶ್ವರ, ಈ ಬೆಟ್ಟಕ್ಕೆ ಬನ್ನಿ, ಚೆನ್ನಾಗಿದೆ ಮಾತ್ರ. ನಂದಿದೆ ಫಸ್ಟ್ ಟ್ರಾವೆಲ್ ಕಂಟೆಂಟು. ನಾನು ಇನ್ನೂ ಜಾಸ್ತಿ ಮಾಡಬೇಕು. ಚಿಕ್ಕದಾಗಲಿ ಯಾವುದಾದ್ರೂ ಆಗಲಿ ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜೈ ಆಂಜನೇಯ. ಇಲ್ಲಿ ಬೆಟ್ಟದ ಮಹಾಲಿಂಗೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿದೆ. ಕೆರೆ ಇದೆ ಕೆಳಗಡೆ, ಇಲ್ಲಿ ಬೆಟ್ಟ, ಅಲ್ಲಿ ದೇವಸ್ಥಾನ ಇದೆ. ಇಲ್ಲಿ ನಾನು ಯಾವಾಗಲೂ ಬಂದ್ರೂ ಕೂಡ ಯಾವಾಗಲೂ ನೀರಿರುತ್ತೆ. ಅದು ಹೆಂಗಂತ ಗೊತ್ತಿಲ್ಲ, ಈ ನೀರಂತೂ ಖಾಲಿನೇ ಆಗೋದಿಲ್ಲ. ಇಲ್ಲಿ ಯಾವಾಗ್ಲೂ ನೀರು ಯಾವಾಗಲೂ ಇದ್ದೇ ಇರುತ್ತೆ. ನಾನು ಎಲ್ಲ ಸರಿನೂ ಬಂದಾಗಲೂ ಇದೆ ನೀರು. ಕೆಳಗಡೆನೂ ಕೆರೆ ಇದೆ ಒಂದು, ಇಲ್ಲಿ ಬೆಟ್ಟ. ಅಲ್ಲಿ ಚಂದ್ರ ಕಾಣಿಸ್ತಾ ಇದ್ದಾನೆ. ಆಲ್ರೆಡಿ ಸೂರ್ಯ ಮುಳುಗೋಗಿದ್ದಾನೆ. ಇಲ್ಲಿ ಮನೆ ಕಟ್ಕೊಂಡಿದ್ದಾರೆ ಒಂದು.
ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಇದು ಹಳೆ ದೇವಸ್ಥಾನ. ಇಲ್ಲಿ ಒಂದು ಸ್ತಂಭ ಇದೆ, ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೊಂದು ಮನೆ ಇದೆ. ಇದು ದೇವಸ್ಥಾನ. ಹಳೆ ದೇವಸ್ಥಾನ ಇದು. ಇಲ್ಲಿ ಮೇಲ್ಗಡೆ ಮಾಡಿಫಿಕೇಶನ್ ಮಾಡಿದ್ದಾರೆ. ವಿಶಾಲವಾಗಿದೆ. ವೀಕೆಂಡ್ ಬಂದರೆ ಆರಾಮಾಗಿ ಕುತ್ಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಇಲ್ಲೇ ಮನೆಯಿಂದ ಅಡುಗೆ ಗಿಡ್ಗೆ ಏನಾದರೂ ಮಾಡ್ಕೊಂಬಂದರೆ ಫ್ಯಾಮಿಲಿ ಎಲ್ಲ ಆರಾಮಾಗಿ ಕುತ್ಕೊಂಡು ಆರಾಮಾಗಿ ತಿಂದು ಇಲ್ಲೇ ಸ್ವಲ್ಪ ಹೊತ್ತಿದ್ದು ಆರಾಮಾಗಿ ಬೆಟ್ಟದಲ್ಲಿ ಹೋಗ್ಬೋದು. ದೇವಸ್ಥಾನ ಹಿಂಗೆ ಕಾಣಿಸುತ್ತೆ. ಅದೇ ಶಿವಗಂಗೆ ಬೆಟ್ಟ. ಹೋದರೆ ಸೋಲೂರು ಕಡೆ ರೋಡ್ ಹೋಗುತ್ತೆ. ಇಲ್ಲಿ ಯಾವಾಗಲೂ ನೀರು ಇದ್ದೇ ಇರುತ್ತೆ. ಇಲ್ಲಿ ನಾನು ಸೈಕಲ್ ತುಳ್ಕೊಂಬಂದಿದ್ದೆ. ಪೇಪರು ಏನಾದರೂ ತಿನ್ನೋಕ್ಕೆ ತೊಗೊಂಬಂದರೆ ಎಲ್ಲ ರಿಟರ್ನ್ ತೊಗೊಂಡೋಗಿ. ಬೆಟ್ಟನೆಲ್ಲ ಹಾಳು ಮಾಡಬೇಡಿ. ಇಲ್ಲೆಲ್ಲ ನೋಡಿ ಪ್ಲಾಸ್ಟಿಕ್ಕು ಬಾಟಲ್ಸ್ ಎಲ್ಲ ಹಂಗೆ ಬಿಸಾಕ್ತೀರ. ಈ ಥರ ಬಿಸಾಕೋದನ್ನು ಅವಾಯ್ಡ್ ಮಾಡಿ ನೇಚರ್ನ ಕಾಪಾಡ್ಕೊಂಬರ್ರಿ. ಮುಂದೆಗಡೆ ಅಲ್ಲಿ ಮಠ ಇದೆ. ಮಠ ಸ್ಕೂಲ್ ಇದೆ ಆ್ಯಕ್ಚುಲಿ ಆಗಿ ಅಲ್ಲಿ. ಸೊ ಇಲ್ಲೆಲ್ಲ ನೀರು ಯಾವಾಗಲೂ ಇರುತ್ತಿದ್ದು. ಅಲ್ಲಿ ಬೆಟ್ಟ. ಅಂಕಲ್ಲು ನೀರು ಹಾಕ್ತಾ ಅಂಕಲ್ ನಾಚ್ಕೊತವ್ರೆ ಕ್ಯಾಮ್ರಾದಲ್ಲಿ ಬರೋದಕ್ಕೆ. ಇಲ್ಲಿ ನೀರು ತುಂಬ್ಕೊಂಡು ಹೋಗಿ ಅಲ್ಲಿ ಹಾಕ್ತಾ ಇದ್ರು ಗಿಡಗಳಿಗೆಲ್ಲ ಅವರು ಅಂಕಲ್. ಇದು ಆಳ ಇದೆಯಾ ಅಂಕಲ್? ಅಂಕಲ್ ಇದು ಆಳ ಇದೆಯಾ? ಆಳ ಇದೆಯಾ ಇದು? ಇಲ್ಲ ಆಳ ಐತೆ. ಅಲ್ಲಿಲ್ಲ. ಹಾಂ ಹಾಂ. ನೀರು ಯಾವಾಗಲೂ ಇರುತ್ತೆ. ನೀರು ಯಾವಾಗಲೂ ಇರುತ್ತಲ್ವಾ ಇಲ್ಲಿ? ಬೇಸಿಗೆಯಲ್ಲೂ ಇರುತ್ತೆ, ಮಳೆಗಾಲದಲ್ಲೂ ಯಾವಾಗ್ಲೂ ಇದ್ದೇ ಇರುತ್ತೆ. ಖಾಲಿನೇ ಆಗೋದಿಲ್ಲ. ಹಾಂ ಹಾಂ. ಅಂಕಲ್ ಅದು ದೇವಸ್ಥಾನಕ್ಕೆ ಪೂಜಾರಿ ಅವ್ರಿಗ ಮನೆ? ಹಾಂ 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 ಹಾಂ. ಬಂದಿದ್ರು ಒಂದು 6 ಜನ. ಹಾಂ ಹಾಂ ಹಾಂ. ಓಕೆ. ಅದೇ ಪೂಜಾರಿ ಅವ್ರಿಗೆ ಮನೆ ಮಾಡಿದ್ದಾರೆ. ಬಟ್ ಅಲ್ಲಿ ಮಠ ಇದೆ. ಆ ಮಠದಿಂದ ಹುಡುಗರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆವಾಗಲೇ ನಾನು ಸ್ಟಾರ್ಟಿಂಗ್ ಬಂದಾಗ ವಿಡಿಯೋ ಶೂಟ್ ಮಾಡ್ತಿದ್ದೆ. 6 ಜನ ಒಂದೇ ಬೈಕಲ್ಲಿ ಹೋದರು, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ. ಸೊ ಅದು ವಿಡಿಯೋ ಕ್ಲಿಪ್ ಮಿಸ್ ಆಗೋಯಿತು. ಓಕೆ, ನೋ ವರೀಸ್. ಓಕೆ, ನಾನು 3 ಪ್ಲೇಸ್ ತೋರಿಸ್ಬೇಕು ಅಂದ್ಕೊಂಡೆ ಇವತ್ತು. ನಾನು 3 ಪ್ಲೇಸೂ ಕಂಪ್ಲೀಟ್ ಮಾಡಿದ್ದೀನಿ. ನೀವು 3 ಪ್ಲೇಸೂ ಆರಾಮಾಗಿ ಬಂದು ನೆಲಮಂಗಲದಿಂದ ಬಂದರೆ ಆರಾಮಾಗಿ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ನೀವು ಸೋಲೂರಿಂದ ಬಂದ್ರೂ ಸೋಲೂರಿಂದ ಹಿಂಗೆ ಬಂದು ಇಲ್ಲಿ ಫಸ್ಟ್ ವಿಸಿಟ್ ಮಾಡಿ ಆಮೇಲೆ ಬೆಟ್ಟದ ಭೈರವೇಶ್ವರ ಅಲ್ಲೋಗಿ ನೆಕ್ಸ್ಟ್ ಅದರಿಂದ ಅಲ್ಲಿ ಕೆರೆ ಇದೆ. ಆ ಕೆರೆ ಹತ್ರ ಅಲ್ಲೋಗ್ಬಿಟ್ಟು ನೀವು ಮತ್ತೆ ನೆಲಮಂಗಲ ಹೋಗ್ಬಿಟ್ಟು ಸಿಟಿಗೆ ಹೋಗ್ಬೋದು. ಈ ಥರ ಮಾಡ್ಬೋದು. ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಬಟ್ ಇದು ನೋಡಿ, ಲಿಂಗದ ಹೂವು, ಶಿವನಿಗೆ ಇಷ್ಟವಾದ ಹೂವು. ಇದು ಮಹಾಲಿಂಗೇಶ್ವರ ಬೆಟ್ಟಕ್ಕೆ ಬಂದರೆ ಆ ಎಂಟ್ರೆನ್ಸಲ್ಲಿ ಹೂವು ಇದೆ. ಇದು ದೊಡ್ಡ ಮರ. ಇಲ್ಲೆಲ್ಲ ಹೂವು ಬಿದ್ದು ಬಿದ್ದು ಇದಾಗಿದೆ. ಇದರಲ್ಲಿ ಅದೇ ಇಲ್ಲಿ ಲಿಂಗ ಇರುತ್ತೆ, ಇಲ್ಲಿ ಮೇಲ್ಗಡೆ ಈ ಥರ ಹೂವು. ಚೆನ್ನಾಗಿದೆ ಇದು ಹೂವು. ಇದು ಫ್ರೆಶ್ ಆಗಿ ಯಾವುದಾದ್ರೂ ಎಲ್ಲ ಹೋಗ್ಬಿಟ್ಟಿದೆ ಹೂವು ಎಲ್ಲ.
ನನಗೆ ಈ ಹೂವು ನೋಡಿದಾಗ ದೇವ್ರು ಹೆಂಗೆ ಈ ಹೂವನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ ಅನ್ನೋ ಥರ ಫೀಲ್ ಆಗುತ್ತೆ. ಒಂಥರ ಡಿಫ್ರೆಂಟಾಗಿದೆ ಈ ಹೂವು. ಎಷ್ಟೊಂದು ಬಿದ್ದೋಗ್ಬಿಟ್ಟಿದೆ ಹೂವುಗಳೆಲ್ಲ. ಇಲ್ಲೇ ಎಂಟ್ರೆನ್ಸಲ್ಲಿ ಮತ್ತೆ ಇಲ್ಲೊಂದು ಹಳೆ ಬಾವಿ ಇದೆ. ಬಾವಿ ಚೆನ್ನಾಗಿದೆ. ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡೋದಕ್ಕೆ ಈ ಬೆಟ್ಟ. ಇಲ್ಲಿ ನಾನು ಈ ಮರನ ಸೆಕೆಂಡ್ ಮರ ನೋಡಿದ್ದು. ಆ್ಯಕ್ಚುಲಿ ಫಸ್ಟು ಸಿದ್ಧಗಂಗಾ ಮಠದಲ್ಲಿದೆ. ಸಿದ್ಧಗಂಗಾ ಸ್ವಾಮೀಜಿ ಇದ್ದಾರಲ್ಲ ಮಠ, ಅಲ್ಲೊಂದಿದೆ. ನೆಕ್ಸ್ಟು ಇಲ್ಲೇ ನಾನು ನೋಡಿದ್ದು. ಈ ಹೂವು ಒಂಥರ ಸ್ಮೆಲ್ ಕೂಡ ಚೆನ್ನಾಗಿದೆ. ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ. ಒಂಥರ ಡಿಫ್ರೆಂಟ್ ಅಲ್ವಾ? ಎಷ್ಟು ಅಳ್ಕೊಂಬಿಟ್ಟಿದೆ. ಸಿ ಎಲ್ಲ ಉದುರುದ್ರು ಹೋಗ್ತಾ ಇದೆ. ಕಾಯೆಲ್ಲ ಬಿಟ್ಟಿದೆ ಅದರೊಳಗಡೆ. ಓಕೆ, ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ ಇವತ್ತು ಬ್ಲಾಗ್ನ.